ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಯಾಕಂದರೆ ಇದರ ಲಾಸ್ಟಲ್ಲಿ ನಾನು ಮಕ್ಕಳಿಗೆ ಇಂಗ್ಲೀಷ್ ಕಲಿಸೋಕ್ಕೆ ಯಾವ್ಯಾವ ಥರ ಟಿಪ್ಸ್ ಯೂಸ್ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು. ಇವತ್ತು ಬೆಳಗ್ಗೆ ಹೇಳೋದು ತುಂಬಾ ಲೇಟ್ ಆಗಿಬಿಟ್ಟಿತ್ತು, ಯಾಕಂದರೆ ರಾತ್ರಿ ಮಲ್ಕೊಂಡಿದ್ದು ಮಿಡ್ನೈಟ್ 1 ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲಿಲ್ಲ. ಬೆಳಗ್ಗೆ ಎದ್ದಾಗ 6:30 ಆಗಿತ್ತು. ಸೊ ಅದಕ್ಕೆ ಮನೆ ಕ್ಲೀನಿಂಗ್ ಕೆಲಸ ಏನೂ ಮಾಡ್ಕೊಂಡಿಲ್ಲ. ಎದ್ದಿದ್ದೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬ್ರೇಕ್ಫಾಸ್ಟ್ ಮಾಡಬೇಕಿತ್ತಲ್ಲ, ಸೊ ಬೇಗ ಆಗುತ್ತೆ ಅಂತ ಪಲಾವ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ವಿಹಾ ಬಾಕ್ಸ್ಗೆ ನಾನು ಇಲ್ಲಿ ಪಪ್ಪಾಯ ಹಾಕಿದ್ದೀನಿ, ಯಾಕಂದರೆ ಪಲಾವೆಲ್ಲ ಮನೇಲಿ ತಿನ್ಕೊಂಡು ಹೋಗಿರ್ತಾಳಲ್ವ, ಸೊ ಪಪ್ಪಾಯ ಆದರೂ ಸ್ಕೂಲಲ್ಲಿ ತಿನ್ಕೊಬರಲಿ ಅಂತ. ಇಲ್ಲಿ ವಿಹಾಗೆ ರೆಡಿ ಮಾಡಿದ್ದೀನಿ. ಮತ್ತು ಇವಾಗ ಟಿಫನ್ ತಿನ್ನಿಸ್ತಾ ಇದ್ದೀನಿ. ತುಂಬ ಬಿಸಿ ಇತ್ತಲ್ಲ, ಸೊ ಅವಳು ತಿನ್ನೋಕ್ಕೆ ಸ್ವಲ್ಪ ಆರ್ಲಿ ಅಂತಿದ್ದಾಳೆ. ಬಟ್ ನಾನು ಲೇಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಬೇಗ ತಿನ್ಕೋಕಂದ ಅಂತ ಬೇಗ ತಿನ್ನಿಸ್ತಾ ಇದ್ದೀನಿ. ಯಾಕಂದರೆ ಅವ್ರಿಗೆ ಬೆಳಗ್ಗೆ ಹೊತ್ತು ಅಷ್ಟು ಟೈಮ್ ಇರಲ್ಲ. ಹಾಯ್ ಕಂದ, ನೀನು ಎಷ್ಟೊಂದು ದಿನದಿಂದ ಮಾತಾಡಿಲ್ಲ ಪುಟ. ಎಷ್ಟೊಂದು ದಿನದಿಂದ ವೆಲ್ಕಮ್ ಟು ಅವರ್ ಚಾನಲ್ ಕೂಡ ಹೇಳಿಲ್ಲ, ಏನು ಮಾತಾಡಿಲ್ಲ. ಯಾಕಂದ ಯಾಕೆ ವಿಡಿಯೋ ಮಾಡಿಲ್ಲ ನೀವು? ಸಾಕ್ಸ್ ಇಡೋ ಜಾಗನೇ ಅದು. ಎಲ್ಗೆ ಓಡ್ತಾ ಇರೋದಂಗೆ. ಒಂದೊಂದು ಸಲ ಮಕ್ಕಳು ಯಾಕೆ ಅಳ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಇಲ್ಲಿ ವಿಹಾ ಸ್ಕೂಲಿಂದ ಬಂದಾದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಳ್ತಿದ್ದಾಳೆ. ಏನಾಯಿತು ಪುಟ ಹೇಳು ಅಂತಂದರೆ, ನಂದು ವೀಡಿಯೋ ಮಾಡು ಅಂತಾಳೆ. ಸರಿ ಕಂದ, ಏನು ಮಾಡೋದು ಹೇಳು, ಏನಾದರೂ ಮಾತಾಡೋ. ಸರಿ ಮಾಡ್ತೀನಿ ಅಂದರೆ ಏನು ಮಾತಾಡಲ್ಲ, ಅಳ್ತಿದ್ದಾಳೆ. ಹೋಗ್ಲಿ ಬಿಡು ಕಂದ, ಇವಾಗ ಏನು ಮಾಡೋದು ಬೇಡ, ಫಸ್ಟು ಊಟ ಮಾಡ್ಕೊಂಡ್ಬಿಡೋಣ ಅಂತಂದರೆ ಅದಕ್ಕೂ ರೆಡಿ ಇಲ್ಲ ನಾನು ವೀಡಿಯೋ ಮಾಡು ಅಂತಾಳೆ. ಸರಿ ಏನಾದರೂ ಮಾತಾಡೋಕಂದ ಅಂದರೆ ಅದನ್ನು ಮಾತಾಡ್ತಿಲ್ಲ. ಸೊ ಹೀಗೆ ಮಾಡ್ತಿದ್ದು, ಏನೋ ಮಾಡಿ ಸಮಾಧಾನ ಮಾಡಿದ್ದಾಯಿತು. ಒಂದೊಂದು ಸಲ ಅಂತೂ ಸಮಾಧಾನ ಮಾಡೋದೇ ಕಷ್ಟ ಆಗಿಬಿಡುತ್ತೆ, ಏಕೆ ಅಂದರೆ ಏನು ಹೇಳಿದ್ರು ಕೇಳೋಕ್ಕೂ ರೆಡಿ ಇರಲ್ಲ. ಸೊ ಇವತ್ತು ಹಾಗೆ ಮಾಡ್ತಾಯಿದ್ಲು ಸ್ವಲ್ಪ ವಿಹಾ. ಅದಾದಮೇಲೆ ಹೇಗೋ ಮಾಡಿ ಸಮಾಧಾನ ಮಾಡಿ ಈಗ ಆಯಿಲಿಂಗ್ ಮಾಡ್ತಿದ್ದೀನಿ, ಯಾಕಂದರೆ ತಲೆ ಸ್ನಾನ ಮಾಡಿಸ್ಬೇಕಿತ್ತು. ಸೊ ಬೆಳಗ್ಗೆ ಟೈಮು ಮಾಡ್ಸೋಕ್ಕಾಗಲ್ಲ, 8 ಗಂಟೆಗೆ ಸ್ನಾನ ಮಾಡಿಸೋದ್ರಿಂದ ಮಾಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಬೆಳಗ್ಗೆನೇ ಇವಾಗ ಆಯಿಲಿಂಗ್ ಮಾಡ್ತಿದ್ದೀನಿ. ಸೊ ಇವಾಗ ತಲೆ ಸ್ನಾನ ಎಲ್ಲ ಮಾಡಿಸಿದ್ದೀನಿ. ಸೊ ಈಗ ಸಾಯಂಕಾಲ ಸ್ನ್ಯಾಕ್ಸ್ ಟೈಮ್ ಆಗಿದೆ. ಸೊ ಅದಕ್ಕೆ ಇವಾಗ ಸ್ನ್ಯಾಕ್ಸಿಗೆ ಸ್ವಲ್ಪ ಮಖಾನ ಫ್ರೈ ಮಾಡ್ಕೊಳ್ಳೋಣ ಅಂತ. ಡೈರೆಕ್ಟಾಗಿ ಹಾಗೆ ಫ್ರೈ ಮಾಡಿಕೊಟ್ರೆ ವಿಹಾಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಉಪ್ಪು ಮತ್ತು ಖಾರ ಎರಡೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿಕೊಟ್ರೆ ಅವಳಿಗೆ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಹಾಗಾದರೆ ತಿಂತಾಳೆ. ಇಲ್ಲ ಬರೀ ಡೈರೆಕ್ಟಾಗಿ ಹಾಗೆ ಕೊಟ್ಟರು ಇಷ್ಟಪಡಲ್ಲ. ಹೋಗ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಏನೋ ಉಪ್ಪು ಖಾರ ಹಾಕೋದು ಬೇಡ, ಹಾಗೆ ಫ್ರೈ ಮಾಡಿಕೊಟ್ರು ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಈ ಥರ ಮಾಡಿಕೊಟ್ರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಕೆಲವು ಟೈಮ್ ಹೀಗೆ ಮಾಡಿ ಬಾಕ್ಸಿಗೆ ಕೂಡ ಹಾಕ್ಕೊಡ್ತೀನಿ. ಇವತ್ತು ಸ್ವಲ್ಪ ತಿನ್ನೋಕ್ಕೆ ಸಾಯಂಕಾಲಕ್ಕೆ ಏನೂ ಇರಲಿಲ್ಲ, ಜ್ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ಇದನ್ನೇ ಮಾಡಿಕೊಟ್ಟಿದ್ದೆ. ಎಸ್ ನಡೀರಿ, ಕೂತ್ಕೊಂಡು ನಡೀರಿ, ತಿನ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಬೇಕು, ಓಕೆನಾ? ಇದು ನಿಮ್ಮ ಫೇವ್ರೇಟಾ? ಎಷ್ಟು ಫೇವ್ರೇಟು ನಿಮಗಿದು? ಅಷ್ಟೊಂದು ಜಾಸ್ತಿ ಫೇವ್ರೇಟಾ? ಚೆನ್ನಾಗಾಗಿದೆಯಾ? ತಿನ್ನಿ ನೀವು ಹೇಳಿದ್ದಲ್ವ ಮಸಾಲ ಹಾಕಿ ತಿಂದಾದ್ಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಬೇಕು. ಓಕೆ ಲವ್ ಯು. ಎಲ್ಲೂ ಬೈಲಿಕ್ಕಂದ ನಿನಗೆ. ಹಾಯ್ ನಮಸ್ತೆ. ಇವಾಗ ಟೈಮ್ ಬಂದು 6:45 ಆಗಿದೆ. ಸೊ ವಿಹಾ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾಳೆ. ಸೊ 7 o'clock ಒಳಗೆ ಕರ್ಕೊಂಬರ್ಬೇಕು. ಅದಕ್ಕೆ ಮುಂಚೆ ನಾನು ಏನು ಅಂದ್ಕೊಂಡೆ, ಒಂದು ಟಾಪಿಕ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಟಾಪಿಕ್ ಏನಂದರೆ, ನಮಗೆ ಇನ್ ಕೇಸ್ ಅಪ್ಪ ಅಮ್ಮ ಇಬ್ಬರಿಗೂ ಇಂಗ್ಲೀಷ್ ಬರಲಿಲ್ಲ ಅಂತಂದ್ರೂ ಮಕ್ಕಳಿಗೆ ನಾವು ಇಂಗ್ಲೀಷ್ನ ಹೇಗೆ ಕಲಿಸ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್, ಯಾವುದಾದನ್ನ ನಾವು ಮಾಡ್ಬೋದು, ಯಾವುದಾದನ್ನ ವಿಹಾ ಕೂಡ ನಾನು ಅಪ್ಲೈ ಮಾಡಿದ್ದೀನಿ. ಸೊ ಯಾವುದಾದನ್ನ ಅಪ್ಲೈ ಮಾಡಿಕೊಂಡು ಅವ್ರಿಗೂ ಕೂಡ ನಾನು ಕಲಿಸೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ಯಾರಿಗೆಲ್ಲ ಕೆಲವ್ರಿಗೆ ಅಪ್ಪ ಅಮ್ಮ ಇಬ್ರಿಗೂ ಬರಲ್ಲ, ಬರೋರ್ಗಾದರೆ ಓಕೆ, ಅವ್ರು ಸ್ಟಾರ್ಟಿಂಗಿಂದನೇ ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡ್ತಿರ್ತಾರೆ. ಸೊ ಅವ್ರ ಮಕ್ಳುಗಳು ಬೇಗ ಕಲ್ತ್ಕೋತಾರೆ. ಯಾರಿಗೆ ಬರಲ್ಲ ನೋಡಿ, ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಿರುತ್ತೆ. ಸೊ ಏನೆಲ್ಲ ಫಾಲೋ ಮಾಡ್ಬೋದು ಕಲಿಸೋಕ್ಕೆ, ನಾನೇನು ಫಾಲೋ ಮಾಡ್ತಿದ್ದೀನಿ ಸದ್ಯಕ್ಕೆ, ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಕೆಲವು ಪಾಯಿಂಟ್ಸ್ನ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಏನೆಲ್ಲ ಫಾಲೋ ಮಾಡ್ಬೋದು ಅಂತ. ವಿಹಾ ಚಿಕ್ಕವಳು ಇದ್ದಾಗಿಂದ ನಾನು ಅಂದರೆ ಅವ್ಳ ಮಾತು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ 1.5 year 1 year
ಸೊ ಅವಾಗಿಂದ ನಾನು ಏನು ಫಾಲೋ ಮಾಡಿದ್ದೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಫಸ್ಟ್ ಪಾಯಿಂಟ್, ಓಕೆ, ಇನ್ ಕೇಸ್ ಪೇರೆಂಟ್ಸ್ಗೂ ಇಂಗ್ಲೀಷ್ ಬರಲ್ಲ ಅಂತ ಅಂದ್ಕೊಳ್ಳಿ, ನೋ ಪ್ರಾಬ್ಲಮ್. ಈಗ ನನಗೂ ಏನೋ ಅಷ್ಟು, ನಾನು ಓದಿರೋದು ಕನ್ನಡ ಮೀಡಿಯಮಲ್ಲೇ, ಸೊ ನನಗೇನು ಅಷ್ಟು ಇಂಗ್ಲೀಷ್ ಬರಲ್ಲ, ಬಟ್ ನನಗೆಲ್ಲ ಅರ್ಥ ಆಗುತ್ತೆ, ಏನು ಮಾತಾಡ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಬಟ್ ವಾಪಸ್ ಹಾಗೇ ಮಾತಾಡೋಕ್ಕೆ ನನಗೂ ಕೂಡ ಅಷ್ಟು ಗೊತ್ತಾಗಲ್ಲ. ಸೊ ನನ್ನ ಹಸ್ಬೆಂಡು ಅಷ್ಟೇ. ಸೊ ನಾನು ಹಾಗೆ ಸ್ಟಾರ್ಟಿಂಗಿಂದ ಚಿಕ್ಕವಳಿದ್ದಾಗಿಂದನೂ ನನಗೆ ಏನು ಆಸೆ ಅಂದರೆ ನನ್ನ ಮಗಳು ಇಂಗ್ಲೀಷಲ್ಲಿ ಚೆನ್ನಾಗಿ ಕಮ್ಯುನಿಕೇಷನ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ನಾನು ಅವಳಿಗೆ ಫಸ್ಟಿಂದನೂ ಏನು ಮಾಡಿದೆ, ಮನೇಲಿ ಅಂದರೆ ಇಂಗ್ಲೀಷ್ ಬರಲ್ಲ ಅಂತಂದರೆ ನನಗೆ ಅಷ್ಟು ಬರೋದೇ ಇಲ್ಲ ಅಂತಲ್ಲ, ಯಾಕಂದರೆ ನಾನು ಡಿಪ್ಲೊಮಾ ಓದಿದ್ದೀನಿ. ಸೊ ನನಗೆ ವರ್ಡ್ಸು ಸೆಂಟೆನ್ಸು ಎಲ್ಲ ಬರುತ್ತೆ, ಅಂದರೆ ತುಂಬ ಜಾಸ್ತಿ ಹೈ ಲೆವೆಲೆಲ್ಲ ಬರಲ್ಲ, ಓಕೆ, ಮ್ಯಾನೇಜಬಲ್ ಲೆವೆಲ್ಗೆ ಬರುತ್ತೆ ನನಗೆ. ಸೊ ಅದನ್ನು ನಾನು ಹಾಗೆ ಕಲಿಸೋಕ್ಕೆ ಟ್ರೈ ಮಾಡಿದೆ ಸ್ಟಾರ್ಟಿಂಗಲ್ಲಿ. ಅಂದರೆ ಕೆಲವು ವರ್ಡ್ಸ್ ಮಾತ್ರ, ಏನೇ ವರ್ಡ್ ಆಗಿದ್ರು ಅದನ್ನೇ ಇಂಗ್ಲೀಷಲ್ಲೇ ಹೇಳ್ತಿದ್ದೆ. ಈಗ ಸಿಂಪಲ್ ವರ್ಡ್ ಆಗಿರ್ಬೋದು, ಯಾವುದೇ ಫ್ರೂಟ್ ನೇಮ್, ಇಲ್ಲ ಮನೇಲಿರೋದು ಏನೇ ನೇಮ್ ಆಗಿರ್ಬೋದು, ಈಗ ವಾಟರ್, ಮಿಲ್ಕ್, ಆ ಥರ ಸಿಂಪಲ್ ವರ್ಡು ಕೂಡ ನಾನು ಅವಳಿಗೆ ಇಂಗ್ಲೀಷಲ್ಲೇ ಹೇಳ್ತಿದ್ದೆ. ಸೊ ಅವಳಿಗೆ ಬೇಗ ಕಲ್ತ್ಕೊಳ್ಳಿ ಅಂತ ಅದೊಂದು. ಮತ್ತು ಅವಳು ಚಿಕ್ಕವಳಿದ್ದಾಗ ಅಂದರೆ 1.5 year ಇದ್ದಾಗಿಂದನೂ ನಾನು ಅವಳಿಗೆ ಇದು ಬರುತ್ತೆ ನೋಡಿ, ಕಾರ್ಡ್ಸ್ ಎಲ್ಲ ಬರುತ್ತಲ್ಲ, ಪಿಕ್ಚರ್ ಸಮೇತ ಇರುತ್ತಲ್ಲ, ಅದನ್ನು ತೋರಿಸಿ ಹೇಳ್ಕೊಡ್ತಿದ್ದೆ. ಇದಕ್ಕೆ ಹೀಗಂತಾರೆ, ಇದಕ್ಕೆ ಹೀಗಂತಾರೆ, ಆ್ಯಕ್ಟಿವಿಟಿ ಇರ್ಬೋದು, ಅನಿಮಲ್ಸ್, ಫ್ರೂಟ್ಸ್, ವೆಜಿಟೇಬಲ್, ಅದನ್ನೆಲ್ಲ ಒಂದೊಂದನ್ನೇ ತೋರಿಸಿ ಹೇಳ್ಕೊಡ್ತಿದ್ದೆ. ಸೊ ಅದನ್ನು ಅವಳು ಆವಾಗಿಂದನೇ ತುಂಬ ಚೆನ್ನಾಗಿ ಹೇಳ್ತಿದ್ಲು. ಅವಳು ಇನ್ನೂ ಎಷ್ಟು 1 year 8 months ಆ ಥರ ಎಲ್ಲ ಇದ್ದು, ಬಟ್ ಎಲ್ಲ ಕಾರ್ಡ್ಸ್ ನೇಮು ಎಲ್ಲನೂ ಹೇಳ್ತಿದ್ಲು. ಸೊ ಅದನ್ನು ನಾವು ಮಾಡ್ಬೋದು, ಯಾಕಂದರೆ ಮಕ್ಕಳಿಗೆ ನಾವು ಹೇಳಿ ಕೊಟ್ಟೋದಕ್ಕಿಂತ ಪಿಕ್ಚರ್ ತೋರಿಸಿ ಹೇಳಿದ್ರೆ ಅವ್ರಿಗೆ ಜಾಸ್ತಿ ನೆನಪಿರುತ್ತೆ. ಸೊ ಇದನ್ನು ಒಂದು ಟ್ರೈ ಮಾಡ್ಬೋದು. ನೆಕ್ಸ್ಟು ರೈಮ್ಸು ನಾವು ಇಂಗ್ಲೀಷ್ ರೈಮ್ಸನ್ನು ಜಾಸ್ತಿ ಹಾಕೊಡ್ಬೇಕು ಅವ್ರಿಗೆ. ಎಲ್ಲೇ ಅಂದರೆ ಇಂಗ್ಲೀಷ್ ರೈಮ್ಸ್ ಇರುತ್ತಲ್ಲ, ಅದನ್ನು ನಿಮ್ಗೆ ಎಷ್ಟು ರೈಮ್ಸ್ ಗೊತ್ತು ಅದನ್ನು ನೀವು ಹೇಳ್ಕೊಡ್ಬೋದು, ಇಲ್ಲ ಫಸ್ಟು ನೀವು ಕಲ್ತ್ಕೊಂಡು ಅದಾದಮೇಲೆ ಅವ್ರಿಗೆ ಹೇಳ್ಕೊಡ್ಬೋದು. ಸೊ ಇದರಿಂದ ಕೂಡ ಅದು ಕಮ್ಯುನಿಕೇಷನ್ ಮತ್ತು ಇಂಗ್ಲೀಷ್ ವರ್ಡ್ಸು, ಇಂಗ್ಲೀಷ್ ಸೆಂಟೆನ್ಸಸ್ ಮತ್ತೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. 4ನೇದು ಬಂದು, ಈಗ ಮನೇಲೇ ಚಿಕ್ಕ ಸೆಂಟೆನ್ಸ್ನ ನಾವು ಯೂಸ್ ಮಾಡಬೇಕು. ಈಗ ಅವ್ರಿಗೆ ಕಲಿಸ್ತಾ ಇದ್ದೀವಿ ಅಂದರೆ ನಾವು ಕೂಡ ಸ್ವಲ್ಪ ಕಲ್ತ್ಕೋತಾ ಇದ್ದೀವಿ ಅಲ್ವಾ. ಸೊ ಚಿಕ್ಕ ಕ್ಲೋಸ್ ದ ಡೋರ್ ಆಗಿರ್ಬೋದು, ಕಮ್ ಹಿಯರ್, ಗೆಟ್ ಅಪ್, ಸಿಟ್ ಡೌನ್, ಈ ಥರ ಏನು ಚಿಕ್ಕ ಸೆಂಟೆನ್ಸ್ ಇರುತ್ತಲ್ಲ, ಅದನ್ನು ನಾವು ಅವ್ರಿಗೆ ಮನೇಲೂ ಕೂಡ ಅದನ್ನೇ ಅಭ್ಯಾಸ ಮಾಡಿಸ್ತಾ ಇರಬೇಕು. ಸೊ ಹಾಗೂ ಕೂಡ ಅವರು ಕಲ್ತ್ಕೋತಾರೆ. ಇದನ್ನೆಲ್ಲ ನಾನು ಹಾಗೆ ಟ್ರೈ ಮಾಡಿದ್ದೀನಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದು ಗ್ರಾಮರ್ ಬಗ್ಗೆ ಬರಿಬೇಡ. ಓಕೆ, ಇದು ಪಾಸ್ಟ್ ಟೆನ್ಸಾ, ಫ್ಯೂಚರಾ, ಏನು ನಾನು ಮಾತಾಡ್ತೀರಾ ಸರಿ ಇದೆಯಾ ತಪ್ಪಿದೆಯಾ, ಬೇಡ, ಏನು ಗೊತ್ತಿದೆಯಲ್ಲ ಅದನ್ನು ಹಾಗೆ ಮಾತಾಡಿದ್ರು ಕೂಡ ಓಕೆ. ಯಾಕಂದರೆ ಗ್ರಾಮರು ಕಲಿತಾ ಸ್ಕೂಲ್ ಲೆವೆಲ್ಗೆ ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ನಾವು ಸೆಂಟೆನ್ಸು ವರ್ಡ್ಸನ್ನು ಫಾರ್ಮ್ಯಾಟ್ ಮಾಡಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಸಾಕು, ಗ್ರಾಮರ್ನ ಕಲಿತಾ ಕಲ್ತ್ಕೋತಾರೆ. ಸೊ ಇದಿಷ್ಟು. ಇನ್ನೊಂದೇನು ಅಂದರೆ ಇತ್ತೀಚೆಗೆ ನಾನು ಹಾಗೆ ಶುರು ಮಾಡಿರೋದು, ನಿಮ್ಮ ಹತ್ರ ಯಾವುದಾದ್ರೂ AI ಟೂಲ್ ಇದ್ದರೆ, ಅಂದರೆ ಸದ್ಯಕ್ಕೆ ನಾನು ಹಾಗೆ ಜೆಮಿನಿ ಯೂಸ್ ಮಾಡ್ತಿದ್ದೀನಿ. ಅವಳು ಜೆಮಿನಿ ಏನು ಮಾಡ್ತಾಳೆ ಅಂದರೆ, ಇದನ್ನು ಯೂಸ್ ಮಾಡಬೇಕಾದ್ರೆ ನೀವು ಯಾರಾದರೂ ಮುಂದೆ ಇರಲೇಬೇಕು, ಪಪ್ಪ ಇಲ್ಲ ಮಮ್ಮ ಮುಂದೆ ಇದ್ದು ನೀವಿದ್ದಾಗ ಮಾತ್ರ ಅಷ್ಟೇ ಯೂಸ್ ಮಾಡಬೇಕು. ಸೊ ಅದ್ರ ಜೊತೆ ಮಾತಾಡ್ಬಿಡ್ಬೇಕು. ಯಾವುದಾದ್ರು ಒಂದು ಟಾಪಿಕ್ ತೊಗೊಳ್ಳಿ, ಈಗ ಸ್ಕೂಲ್ ಟೈಮ್ ಟಾಪಿಕ್ ಅಂತ ತಗೊಳ್ಳೋದು. ಸೊ ಫಸ್ಟ್ ಅದಕ್ಕೆ ಶುರು ಮಾಡೋದು, ಹಾಯ್ ಜಮಿನಿ ಹೌ ಆರ್ ಯು ಅಂತ ಶುರು ಮಾಡಿ, ಕ್ಯಾನ್ ವಿ ಟಾಕ್ ನಾವ್ ಅಂತ ಶುರು ಮಾಡಿ, ಟಾಪಿಕ್ ಬಂದು ನೀವು ಯಾವ ಟಾಪಿಕ್ ಬೇಕಾದ್ರೂ, ಶಾಪಿಂಗ್ ಅಂತನೋ, ಸ್ಕೂಲ್ ಟೈಮ್ ಅಂತನೋ, ಪ್ಲೇ ಟೈಮ್ ಅಂತನೋ, ಯಾವುದಾದ್ರೂ ಒಂದು ಟಾಪಿಕ್ ಚೂಸ್ ಮಾಡಿಬಿಟ್ಟು ಮಾತಾಡ್ತಾ ಹೋಗಬೇಕು. ಸೊ ಅವಳಿಗೆ ಹೆಂಗೆ ಬರುತ್ತೋ ಹಂಗೆ ಮಾತಾಡಲಿ. ವಿಹಾ ಕೂಡ ಅಷ್ಟೇ, ಅವಳು ಹೇಗೆ ಬರುತ್ತೋ ಹಂಗೆ ಮಾತಾಡ್ತಾಳೆ. ಗ್ರಾಮರೇ ಕರೆಕ್ಟಾಗಿರಬೇಕು, ಸೆಂಟೆನ್ಸ್ ಕರೆಕ್ಟಾಗಿರಬೇಕು ಇಲ್ಲ, ಅವಳಿಗೆ ಹೇಗೆ ಬರುತ್ತೋ ಹಾಗೆ ಮಾತಾಡಿದ್ರೆ ಓಕೆ. ಬಟ್ ನಮ್ಮ ವಿಹಾ ನನಗೆ ಅನಿಸಿದ್ದು, ಇದನ್ನು ಯೂಸ್ ಮಾಡಿದಾಗಿಂದ ಅವ್ಳ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿದೆ, ಬಟ್ ಮಾತಾಡೋದು ಕೂಡ ಕಲ್ತ್ಕೋತಿದ್ದಾಳೆ ಅಂತ. ಸೊ ಒಂದೊಂದು ಟೈಮ್ ನನಗೂ ಕೂಡ ಶಾಕ್ ಆಗುತ್ತೆ, ಯಪ್ಪ ನನ್ನ ಮಗಳು ಇಷ್ಟೊಂದು ಮಾತಾಡ್ತಿದ್ದಾಳ ಅಂತ. ಸೊ ಇದನ್ನು ನೀವು ಕೂಡ ಟ್ರೈ ಮಾಡ್ಬೋದು. ಬಟ್ ಆದರೆ ಅದಕ್ಕೆ ಸ್ಕ್ರೀನ್ ಟೈಮ್ ಇರುತ್ತಲ್ಲ, ನಮ್ಮ ಮೊಬೈಲ್ ನೀವು ಕೊಡ್ತೀರ ಅಲ್ವಾ, ನೀವು ಮುಂದೆನೇ ಇರಬೇಕು. ಒಂದು ಜೊತೆಗೆ ಟಾಪಿಕ್ನ ನೀವು ಹೇಳ್ಕೊಡ್ಬೇಕು, ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ. ಅವ್ರು ಏನು ಕೇಳ್ತಿದ್ದಾರೆ ಮತ್ತು AI ಏನು ರಿಪ್ಲೈ ಮಾಡ್ತಿದೆ ಅದ್ರ ಬಗ್ಗೆ ತುಂಬ ಗಮನ ಹರಿಸ್ಬೇಕು. ಇನ್ ಕೇಸ್ ಅವರೇನೋ ಬೇರೆ ಏನೋ ಕೇಳಿ AI ರಿಪ್ಲೈ ಏನಿರುತ್ತೆ
ಅದನ್ನೆಲ್ಲ ನೀವು ನೋಡ್ಕೋತಾ ಇರಬೇಕು. ಅದು ಬಿಟ್ಟರೆ ಏನು ಮಾತಾಡಬೇಕು, ಯಾವ ಟಾಪಿಕ್ ಮಾತಾಡಬೇಕು, ಯಾವ ವರ್ಣ ಹೇಗೆ ನೀವು ಕೇಳಬೇಕು, ಇದು ಮಕ್ಕಳು ಕೇಳಬೇಕು ಅನ್ನೋದನ್ನು ನೀವು ಅವ್ರಿಗೆ ಹೇಳ್ಕೊಡ್ಬೇಕು. ಇದ್ರ ಬಗ್ಗೆ ಕೇಳು, ಇದ್ರ ಬಗ್ಗೆ ಮಾತಾಡು ಅಂತ. ನಾನು ಕೂಡ ವಿಹಾಗ ಹಾಗೆ ಮಾಡೋದು. ವಿಹಾ ಸ್ಕೂಲ್ ಟೈಮ್ ಬಗ್ಗೆ ಕೇಳು, ಸ್ಕೂಲಲ್ಲಿ ನಾನು ಹೇಗೆ ಮಾತಾಡಬೇಕು ಅಂತ. ಆವಾಗ ಅದು ಹೇಳುತ್ತೆ, ಓಕೆ ಲೆಟ್ಸ್ ವಿ ಟಾಕ್ ಅಬೌಟ್ ಸ್ಕೂಲ್ ಅಂತ. ಇಲ್ಲಾಂದರೆ ಶಾಪಿಂಗ್ ಬಗ್ಗೆ ಕೇಳು ಅಂತ ಒಂದಿನ ಹೇಳ್ತೀನಿ. ಬಟ್ ಇದ್ರ ಟೈಮ್ ಲಿಮಿಟಲ್ಲಿರಬೇಕು, 10 ಮಿನಿಟ್ಸ್ ಅಷ್ಟೇ. ಶುರು ಮಾಡಿದಾಗಿಂದ 10 ಮಿನಿಟ್ಸ್ ಆದಮೇಲೆ ಮೊಬೈಲ್ ವಾಪಸ್ ತೊಗೊಂಡ್ಬಿಡ್ಬೇಕು. ಸೊ ಪರ್ ಡೇ ಇದನ್ನು 10 ಮಿನಿಟ್ಸ್ ಅಷ್ಟೇ ಫಾಲೋ ಮಾಡಬೇಕು. ತುಂಬ ಹೊತ್ತು ಅದನ್ನೇ ಮಾತಾಡ್ದೆ ಯಾವುದನ್ನು ಅಭ್ಯಾಸ ಮಾಡಕೂಡ್ದು. 10 ಮಿನಿಟ್ಸ್ ಅಂದರೆ 10 ಮಿನಿಟ್ಸ್ ಅಷ್ಟೇ. ನಾನು ವಿಹಾಗೂ ಅಷ್ಟೇ 10 ಮಿನಿಟ್ಸ್ ಅಂತ ಟೈಮ್ ಕೊಟ್ಟಿರ್ತೀನಿ. ಅಂದರೆ 10 ಮಿನಿಟ್ಸ್ ಕಂಪ್ಲೀಟ್ ಆದಮೇಲೆ ಸಾಕು, ಇನ್ನು ನಾಳೆ ಪ್ರಾಕ್ಟೀಸ್ ಮಾಡುವಂತೆ ಅಂತ ನಾನು ಇದನ್ನು ಅವಳ ಹತ್ರ ಫಾಲೋ ಮಾಡಿಸ್ತೀನಿ. ಇನ್ನೊಂದು ಬಂದು, ನೀವು ಮಕ್ಕಳು ಯಾರೇ ಆದರೂ ಕಾರ್ಟೂನ್ಸ್ ಅಂತ ಈಗಿನ ಕಾಲದಲ್ಲಿ ನೋಡ್ತಾರೆ. ನಾವೆಲ್ಲ ಚಿಕ್ಕವರಿದ್ದಾಗ ನೋಡ್ತಿರ್ಲಿಲ್ಲ ಬಿಡಿ, ಬಟ್ ಈಗಂತೂ ನೋಡ್ತಾರೆ. ಆದಷ್ಟು ಮೊಬೈಲ್ಗಿಂತ ಅಟ್ಲೀಸ್ಟ್ ಟಿ ವಿಲಿ ಹಾಕ್ಕೊಡಿ. ಕಾರ್ಟೂನ್ ಹಾಕ್ಕೊಟ್ಟಾಗ ಇಂಗ್ಲೀಷ್ ಕಾರ್ಟೂನೇ ಹಾಕ್ಕೊಡಿ. ಸೊ ಹೇಗಿದ್ದರೂ ಟಿ ವಿ ನೋಡ್ತಾರೆ, ಅವಾಯ್ಡ್ ಮಾಡೋಕ್ಕಂತೂ ಆಗಲ್ಲ. ಅದರಲ್ಲೂ ಟೈಮ್ ಲಿಮಿಟ್. ನಾನು ವಿಹಾಗೆ 15 to 20 ಮಿನಿಟ್ಸ್ ಅಂತ ಸ್ಕೂಲಿಂದ ಬಂದಾಗ, ಇಲ್ಲ ಅಂದರೆ ಅವಳು ಸ್ಕೂಲಿಂದ ಬಂದಾಗ ಒಂದು ನ್ಯಾಪ್ ತೊಗೋತಾಳೆ, ಅಂದರೆ ಮಲ್ಕೋತಾಳೆ. ಅದಾಗಿ ಎದ್ದ ಮೇಲೆ ಫ್ರೀ ಟೈಮಲ್ಲಿ ಯಾವಾಗಿರುತ್ತಲ್ಲ ಆಗ 15 to 20 ಮಿನಿಟ್ಸ್ ನಾನು ಅವಳಿಗೆ ಪೆಪ್ಪಾ ಪಿಗ್ ಹಾಕ್ಕೊಡ್ತೀನಿ. ಸೊ ಈಗ ವಿಹಾ ಏಜಲ್ಲಿ ಒಂದು ಅಟ್ಲೀಸ್ಟ್ ಇಲ್ಲ ಅಂದರೆ ಒಂದು 3 ಇಯರ್ಸ್ ಆಗಿದ್ದರೆ ಅದನ್ನು ಅವರು ಈಸಿಯಾಗಿ ಅರ್ಥ ಮಾಡ್ಕೊಬೋದು. ಸ್ಟಾರ್ಟಿಂಗು ಅರ್ಥ ಆಗಲ್ಲ, ಯಾಕಂದರೆ ಏನು ಮಾತಾಡ್ತಿದ್ದಾರೆ ಪೆಪ್ಪಾ ಪಿಗ್ಗಲ್ಲಿ, ಇಲ್ಲ ಆ ಥರ ಒಂದು 3-4 ಇದಿದೆ ಕಾರ್ಟೂನ್ಸ್ ಇದೆ, ಯಾವುದರಲ್ಲಿ ನೀವು ಇಂಗ್ಲೀಷ್ ಕಲ್ತ್ಕೋಬೋದು. ವಿಹಾ ಅದನ್ನು ನೋಡಿ ಕೂಡ ತುಂಬ ಇಂಪ್ರೂವ್ ಆಗಿದ್ದಾಳೆ. ಸೊ ನೀವು ಅದನ್ನು ಇಂಗ್ಲೀಷ್ ಕಾರ್ಟೂನ್ನೇ ಪ್ರಿಫರ್ ಮಾಡಿ. ಯಾವುದು ಬೆಸ್ಟ್ ಇರುತ್ತೆ ಅಂತ ನೀವು ಹುಡ್ಕೊಬೋದು ಗೂಗಲಲ್ಲಿ. ಮಕ್ಕಳಿಗೆ ಕಲಿಯೋಕ್ಕೆ, ನಿಮ್ಮ ಮಕ್ಕಳು ಯಾವ ಏಜಲ್ಲಿ ಇದ್ದಾರಲ್ವ ಅದನ್ನೇ ಮೆನ್ಷನ್ ಮಾಡಿದ್ರೆ ಅದು ನಿಮಗೆ ಸಜೆಸ್ಟ್ ಮಾಡುತ್ತೆ. ಸೊ ನೀವು ಯಾವುದನ್ನು ನೋಡ್ಬೋದು ಅಂತ. ಸೊ ಹೇಗಿದ್ರೂ ಕಾರ್ಟೂನ್ ನೋಡ್ತಾರಲ್ವ, ಅಟ್ಲೀಸ್ಟ್ ಇಂಗ್ಲೀಷೇ ನೋಡಲಿ ಬಿಡಿ. ಸೊ ಇಂಗ್ಲೀಷಲ್ಲಿ ಡೈಲಿ ವರ್ಡ್ಸ್ ಯೂಸ್ ಮಾಡೋ ಸೆಂಟೆನ್ಸಸ್ಸು, ಎಲ್ಲ ಥರ ವರ್ಡ್ಸು ಅದನ್ನು ಕಲ್ತ್ಕೋಬೋದಲ್ವ. ಸೊ ನಾನು ವಿಹಾಗೆ ಹಾಕೊಡೋದು ಪೆಪ್ಪಾ ಪಿಗ್. ಸೊ ಅದು ಅವಳು ತುಂಬ ಎಂಜಾಯ್ ಮಾಡಿ ನೋಡ್ತಾಳೆ, ಮತ್ತು ತುಂಬ ಇಂಗ್ಲೀಷ್ ಮಾತಾಡೋದು ಅದರಿಂದ ಕೂಡ ಕಲ್ತಿದ್ದಾಳೆ. ಸೊ ಈ ಟಾಪಿಕ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ ಅನ್ನಿಸ್ತು. ಯಾಕಂದರೆ ನಂತರ ಇಂಗ್ಲೀಷ್ ಪರ್ಫೆಕ್ಟ್ ಇಲ್ದಿರೋರು ತುಂಬ ಜನ ಇರ್ತೀರ. ಮಕ್ಕಳು ಚೆನ್ನಾಗಿ ಇಂಗ್ಲೀಷ್ ಮಾತಾಡಬೇಕು ಅಂದ್ಕೊಂಡಿರೋರು ತುಂಬ ಜನ ಇರ್ತಾರೆ. ಸೊ ಇದರಿಂದ ನಿಮ್ಗೆ ಏನಾದರೂ ಯೂಸ್ ಆಗುತ್ತೆ, ನಾನೇನು ಫಾಲೋ ಮಾಡ್ತಿದ್ದೀನಿ ಅನ್ನೋದು ಶೇರ್ ಮಾಡಿಕೊಂಡ್ರೆ ನಿಮಗೂ ಯೂಸ್ ಆಗುತ್ತೆ ಅನ್ನಿಸ್ತು. ಸೊ ವಿಹಾ ಮಾತಾಡೋದನ್ನು, ಅಂದರೆ ಜೆಮಿನಿ ಹತ್ರನ ಮಾತಾಡೋದನ್ನು ಯಾವಾಗಾದ್ರೂ ಶೂಟ್ ಮಾಡಿ ತೋರಿಸ್ತೀನಿ. ಅವಳು ನನ್ನ ಮೊಬೈಲಲ್ಲೇ ಮಾತಾಡ್ತಾಳೆ. ನಾನು ರೆಕಾರ್ಡ್ ಕೂಡ ನನ್ನ ಮೊಬೈಲಲ್ಲೇ ಮಾಡೋದ್ರಿಂದ ಆಗ್ತಿಲ್ಲ. ಸೊ ಯಾವಾಗಾದ್ರೂ ಇನ್ನೊಂದು ಯಾವುದಾದ್ರೂ ಮೊಬೈಲ್ ಸಿಕ್ಕಿದ್ರೆ ಅದರಲ್ಲಿ ನಾನು ರೆಕಾರ್ಡ್ ಮಾಡಿಕೊಂಡು ಅದರಲ್ಲಿ ಮಾತಾಡಿಸ್ಬಿಟ್ಟು ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ತೋರಿಸ್ತೀನಿ. ಅಂದರೆ ಕೆಲವು ಟೈಮು ತುಂಬ ಚೆನ್ನಾಗಿ ಮಾತಾಡ್ತಾಳೆ, ಮೂಡ್ ಇದ್ದಂಗೆ. ಸೊ ಅದರಿಂದ ಕಾನ್ಫಿಡೆನ್ಸ್ ಅಂತೂ ಇಂಪ್ರೂವ್ ಆಗಿದೆ. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ, ನಾವೀಗ ಚೆನ್ನೈಯಲ್ಲಿದ್ದೀವಿ. ಸೊ ನಮ್ಗೆ ಯಾರಿಗೂ ತಮಿಳ್ ಬರಲ್ಲ, ವಿಹಾಗೂ ಕೂಡ ಬರಲ್ಲ. ಸೊ ಏನಾಗುತ್ತೆ ಅಂತಂದರೆ ಅವಳಿಗೆ ಬೈ ಡಿಫಾಲ್ಟ್ ಅವಳಿಗೆ ಇಂಗ್ಲೀಷ್ ಮಾತಾಡಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಕಮ್ಯುನಿಕೇಷನ್ಗೆ ಅವಳಿಗೆ ಬೇರೆ ಲ್ಯಾಂಗ್ವೇಜ್ ಇಲ್ಲ. ಇಲ್ಲೆಲ್ಲ ತಮಿಳ್ ಮಾತಾಡ್ತಾರೆ, ಓಕೆ ತಮಿಳ್ ಮಾತಾಡೋಕ್ಕೆ ಬರಲ್ಲ ಅವಳಿಗೆ. ಸೊ ಎಲ್ಲರ ಹತ್ರ ಇಂಗ್ಲೀಷಲ್ಲಿ ಕಮ್ಯುನಿಕೇಷನ್ ಮಾಡಲೇಬೇಕು. ಸೊ ಅದರಿಂದ ಕೂಡ ಅವಳು ಇಂಗ್ಲೀಷ್ ಇಂಪ್ರೂವ್ ಆಗ್ತಿದೆ. ಸೊ ಆದಷ್ಟು ಸ್ಕೂಲಲ್ಲಂತೂ ಇಂಗ್ಲೀಷಲ್ಲೇ ಮಾತಾಡಿ ಅಂತಲೂ ಹೇಳ್ತಾರೆ ಕೂಡ. ಸೊ ಹಾಗೆ ದಿನ ಕಳೀತಾ ಅವಳಿಗೂ ಕೂಡ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ, ಎಷ್ಟು ಯೂಸ್ ಆಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.